ಒಂದು ದೊಡ್ಡ ಸೆನ್ಸೇಷನ್. ಸಮೀರ್ MD ಸೌಜನ್ಯ ಕೇಸ್ ಇವಾಗ ಬೆಳಕು ಬಂದಿದೆ. ಯಾರಿಗೂ ಹೇಳಿದ್ದು ಬೆಳಕು ಇವಾಗ ಬಂದಿದೆ ಅಂತ? ಈಗ ನೀವು ಅಂತೀರಾ ನಮ್ಮ ಇಂಡಿಯಾ ಇಸ್ ಎ ಡೆಮೋಕ್ರಸಿ ಕಂಟ್ರಿ. ನಾನು ಶಾರ್ಟ ಡೆಮೋಕ್ರಸಿ ಕಂಟ್ರಿ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ 32,000 ಜನಗಳು ರೇಪ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಪ್ರತಿದಿನ 90 ಜನ ರೇಪ್ ಆಗ್ತಾ ಇದೆ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಗುರು ನಿಮಗೆ. ಈ ಸೌಜನ್ಯ ಕೇಸು ಸಾಲ್ವ್ ಆಗುತ್ತಾ ಇಲ್ವಾ ಅಂತ ಅಂದರೆ ನಾನು ಹೇಳ್ತಾ ಇದ್ದೀನಿ, ಬರೆದು ಕೊಡ್ತೀನಿ, ಪ್ರಿಂಟ್ ಹಾಕಿ ಕೊಡ್ತೀನಿ, ಚಾನ್ಸೇ ಇಲ್ಲ ಗುರು. ಜಸ್ಟು 3-4 ಡೇಸು ಈ ಥರ IP ಇರುತ್ತೆ. ಅದೇ ಈ ಸೌಜನ್ಯ ಅನ್ನೋ ಕಾನ್ಸೆಪ್ಟ್ಗೆ IP ಇರುತ್ತೆ. ಆಫ್ಟರ್ ದಟ್ 3-4 ಡೇಸು ಆ IP ಕಳ್ಕೊಡುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಇನ್ನೊಂದು ಅದರ ಹೊಸ ಕಂಟೆಂಟ್ ಬಂದಿರುತ್ತೆ. ಸೊ ಪೀಪಲ್ ವಿಲ್ ಸ್ವಿಚ್ ಫಾಸ್ಟ್. ಪೀಪಲ್ಲು ಒಂದು ಜನಗಳು ಹೆಂಗೆ ಅಂತ ಅಂದರೆ ಒಂದೇ ಕಂಟೆಂಟು ಒಂದೇ ನೋಡಿ ಅವ್ರಿಗೂ ಬೋರ್ ಆಗೋಗುತ್ತೆ ಅಲ್ವಾ, ಹೊಸ ಕಂಟೆಂಟ್ ಬೇಕಾಗುತ್ತೆ. ಸೊ ದೇ ವಿಲ್ ಸ್ವಿಚ್ ಆ್ಯಂಡ್ ದಿಸ್ ಕೇಸ್ ಅಗೇನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತೀನಿ. ಆಗುತ್ತೆ ಗುರು. ಯಾರು ಇರ್ತಾರೆ ಗುರು ಇಂಡಿಯಾದಲ್ಲಿ? ಎಲ್ಲ ತಲೆ ಇರೋರು, ಎಲ್ಲ ಇದಿರೋರು ಏನು ಮಾಡ್ತಾವ್ರು ಹೇಳಿ? ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಏನಕ್ಕೆ ಹೇಳಿ? ಈ ಕಂಟ್ರಿಲಿ ಯಾರು ಇರ್ತಾರೆ ಗುರು? ಮೋಸ್ಟ್ ಇನ್ಸೆಕ್ಯೂರ್ಡ್ ಕಂಟ್ರಿ ಅಂದರೆ ಯಾವುದಂದ್ರೆ ನಮ್ಮ ಇಂಡಿಯಾನೇ ಗುರು. ವರ್ಷಕ್ಕೆ 32,000 ರೇಪ್ ಕೇಸಸ್ ಆಗ್ತಾಯಿದೆ. ಎಷ್ಟು ಮರ್ಡರ್ಗಳಾಗ್ತಾಯಿದೆ? 32,000 ರೇಪ್ ಕೇಸಸ್ ನಡೀತಾ ಇದೆ ನೋಡಿ. ಆ 32,000 ರೇಪ್ ಕೇಸಸ್ಸಲ್ಲಿ ಅದು ಲೀಗಲಾಗಿ ಹೋಗಿ ಒಂದು ಹುಡುಗಿ ನನಗೆ ರೇಪ್ ಆಗಿದೆ ಅಂತ ಹೋಗಿ ಹೇಳ್ಕೊಂಡಿದ್ದಕ್ಕೆ ಆಗಿರೋ ಕೇಸ್ಗಳದು 32,000. ಇನ್ನೂ ಇನ್ಸೈಡ್ ಸೆಟಲ್ಮೆಂಟ್ಸ್ಗಳು ಎಷ್ಟು ನಡೆದಿರುತ್ತೆ ನಮ್ಮ ದೇಶದಲ್ಲಿ? ಡೈರೆಕ್ಟಾಗಿ 32,000 ಕೇಸಸ್ ಬಂದಿದೆ ಅಂದರೆ ಅದ್ರ 5 ಪಟ್ಟು ಇನ್ನೂ ಕೇಸ್ಗಳು ರಿಜಿಸ್ಟರ್ ಆಗಿರಲ್ಲ. ಆ ಥರ ಸೆಕ್ಟರಲ್ಲಿ ನಾವಿದ್ದೀವಿ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋದಾದರೆ 13 ವರ್ಷದಿಂದ ಅನ್ಸಾಲ್ವ್ಡ್ ಮಿಸ್ಟ್ರಿ ಏನಕ್ಕಿದೆ ಅಂತಂದರೆ ಇದ್ರಗಡೆ ಹಿಂದೆಗಡೆ ದೊಡ್ಡವ್ರು ಇದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು ಯಾರು ಅಂತ. ಈಗ ನಿಮ್ಮ ನ್ಯೂಸ್ ಚಾನಲ್ಗಳು ಮಾತಾಡ್ತಾರೆ ನೋಡಿ, ಏನೇನು ಮಾತಾಡ್ತಾರೆ ನ್ಯೂಸ್ ಚಾನಲ್ಗಳು, ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ. ನ್ಯೂಸ್ ಚಾನಲಲ್ಲಿ ಏನಕ್ಕೆ ಗುರು ಏನು ವಯಸ್ಸೇ ಬರ್ತಾಯಿಲ್ಲ? ಏನಕ್ಕೆ ಬರ್ತಾಯಿಲ್ಲ ಹೇಳಿ? ಚೆನ್ನಾಗಿ ದುಡ್ಡು ಕೊಟ್ಟಿರ್ತಾರೆ, ಸೈಲೆಂಟಾಗಿದ್ದಾರೆ. ಎಲ್ಲ ಅಷ್ಟೇ ಗುರು ಈ ಜಗತ್ತಲ್ಲಿ. ನೀನು ನೋಡಿ ಗುರು, ಡೆಮೋಕ್ರಸಿ ಅಂದರೆ ಏನು ಹೇಳ್ತೀರಿ? ಬೈ ದ ಪೀಪಲ್ ಫಾರ್ ದಿ ಪೀಪಲ್ ಅಲ್ಲ, ಫಾರ್ ದಿ ರಿಚ್ ಪೀಪಲ್ ಆಫ್ ದಿ ಪೀಪಲ್. ನಾವೇ ಅದೇ ದುಡ್ಡು ಕೊಟ್ಕೊಂಡು ನಾವೇ ಆಫ್ ಮಾಡ್ತೀವಲ್ಲ, ಎಲೆಕ್ಟ್ ಮಾಡ್ತೀವಿ. ಬೈ ಮಾಡ್ಕೋತಾರೆ ಪೀಪಲ್ನ, ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೋತಾರೆ. ಜಸ್ಟ್ ಇಸ್ ಎ ಅನ್ಸಾಲ್ವ್ಡ್ ಮಿಸ್ಟ್ರಿ ಗುರು. ಆಯಿತು ಬಿಡು ಗುರು, ಈಗ ಏನೋ ಇದಾಗೋಯ್ತು, ಕೇಸ್ ಏನೋ ಫಿಟ್ ಆಯಿತು, ಏನೋ ಯಾರೋ ಧರ್ಮಸ್ಥಳದ ಗೌಡ್ರ ಬಗ್ಗೆನೇ ಮಾತಾಡ್ತವ್ರೆ, ಗೌಡ್ರೆ ಅವ್ರ ಕುಟುಂಬದವರೇ ಮಾಡೋರೆ ಅನ್ಕಡಿ. ಎಷ್ಟೊತ್ತು ಗುರು ಡೀಲ್ ಮಾಡೋದು ಕೇಸ್ನ? ಪೊಲೀಸ್ಗಳೆಲ್ಲ ಡೀಲ್ ಮಾಡಿ ಬಿಸಾಕೋರೆ ಗುರು. ಪೊಲೀಸ್ಗಳೆಲ್ಲ 12 ವರ್ಷ 13 ವರ್ಷದಿಂದನೇ ಡೀಲ್ ಮಾಡಿ ಮುಗಿಸಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೋಸ್ ಮಾಡಿ ಮುಗಿಸಿದ್ದಾರೆ. ಯಾವ ಎವಿಡೆನ್ಸು ಇಲ್ಲ, ಎಲ್ಲ ಎವಿಡೆನ್ಸು ಗೌಡ್ರ ಮೇಲೆ ಬರೋಲ್ಲ. ಏನಕ್ಕೆ ಅಂದರೆ 12 ವರ್ಷದಿಂದನೇ ಎವಿಡೆನ್ಸ್ಗಳೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. 13 ವರ್ಷದಿಂದ CBI ಸೆಂಟ್ರಲ್ ಬ್ರಾಂಚ್ ಆಫ್ ಇನ್ವೆಸ್ಟಿಗೇಷನ್ ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿದೆ. ಒಂದು SEI ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದೆ. ಅವ್ರ ಕೈಲೇ ಏನೋ ಕಿತ್ಕೊಳ್ಳೋಕ್ಕಾಗದಾರೆ. ಇವಾಗ ಏನು ಮಾಡ್ತಾರೆ ಗುರು? ಇವಾಗ ಪುನಃ ಕೇಸ್ ಓಪನ್ ಮಾಡಿದ್ರು, ಅಕಸ್ಮಾತ್ ಏನೋ ಇಂಟ್ ಸಿಕ್ಕಿದ್ರು ಇದೇ. ಈಗ ಆ ಹುಡುಗಿಗೆ ಸೌಜನ್ಯಗೆ ಆ ಥರ ಎಲ್ಲ ಮಾಡಿ ಸಾಯಿಸಿದಾರಲ್ಲ, ಏನು ಈಗ ಅಕಸ್ಮಾತ್ ಏನೋ ಪ್ರೂವ್ ಆಯಿತು ಅಂದರೆ ಏನೋ ವಿಡಿಯೋದಲ್ಲಿ ತಗೋತಾರೆ ಗುರು? ಒಂದು 3 ತಿಂಗಳು 4 ತಿಂಗಳು ಜೈಲಲ್ಲಿ ಹಾಕ್ತಾರೆ, ದುಡ್ಡಿದ್ರೆ ಬೈಯಿಂದ ಆಚೆ ಬರ್ತಾರೆ ಅಷ್ಟೇ. ಯಾವಾಗ ಇವೆಲ್ಲ ಚೇಂಜ್ ಆಗುತ್ತೆ ಅಂತ ಅಂದರೆ, ಅವನು ಮಾಡಿರ್ತಾನಲ್ಲ ರೇಪ್ನ, ಅವನದು ವಿತಿನ್ 3 ಡೇಸ್ ಅವನ್ನ ಗಲ್ಲಿಗೇರಿಸ್ಬೇಕು. ವಿತಿನ್ 3 ಡೇಸ್ ಅವ್ನು ಪ್ರೂವ್ ಆಗಿದ್ದು ದಿನಾನೇ ವಿತಿನ್ 3 ಡೇಸ್ ಒಳಗಡೆ ಅವ್ನು ಗಲ್ಲಿಗೇರಿಸ್ಬೇಕು. ಆವಾಗಲೇ ಇಂಡಿಯಾದಲ್ಲಿ ಇದು ಕಮ್ಮಿ ಆಗೋದು. ಆವಾಗಲೇ ನಮ್ಮ ಇಂಡಿಯಾ ನೆಕ್ಸ್ಟ್ ಫ್ಯೂಚರ್ ಬೆಳಗೋದು. ನನ್ನ ಪ್ರಕಾರ ಯಾವಾಗ ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಡೇ, ಯಾವಾಗ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ, ಯಾವಾಗ ಒಂದು ಹೆಣ್ಣು ರಾತ್ರಿ ಹೊತ್ತು ಹೋಗಿ ಕೆಲಸ ಮಾಡಿಕೊಂಡು ಸೇಫಾಗಿ ಯಾವಾಗ ಮನೆಗೆ ಬರ್ತಾರಲ್ಲ, ಆವಾಗ ನೀವು ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿ. ಅವತ್ತು ನೀವು ನಮ್ಮ ಇಂಡಿಯಾಗೆ ಒಂದು ಇಂಡಿಪೆಂಡೆನ್ಸ್ ಬಂತು ಅಂತ ಸ್ಟೋರಿಗೆ ಹಾಕೊಳ್ಳಿ, ಕನ್ಸಿಡರ್ ಮಾಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇಟ್ ಜಸ್ಟ್ ಆಲ್ ಡ್ರಾಮಾ ಗೈಸ್. ಎಲ್ಲ ಹೇಳಿರೋ ಒಂದು ದೊಡ್ಡ ಡ್ರಾಮಾ. ಒಂದು ದುಡ್ಡಿರೋರು ಮಾಡ್ತಾರೋ ಒಂದು ದೊಡ್ಡ ಡ್ರಾಮಾದಲ್ಲಿ ನಾವೆಲ್ಲ ಒಂದು ಪಾತ್ರಧಾರಿಗಳು ಅಂತ ಹೇಳ್ಬೋದು. ಜಸ್ಟ್ ಇಟ್ ಈಸ್ ಎ ಪಾತ್ರಧಾರಿ. ಅವ್ರು ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೋತಾರೆ, ಅವ್ರು ಹೆಂಗೆ ಬೇಕಂಗೆ ಮಾಡ್ಕೋತಾರೆ. ಜಸ್ಟ್ ನಾವು ಒಂಥರ ಪಾತ್ರಧಾರಿಯಾಗಿ ಜಸ್ಟ್ ಆ್ಯಕ್ಟ್ ಮಾಡಬೇಕಷ್ಟೇ, ಅಷ್ಟೇ.